ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಇಡೀ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನೋ ವಿಚಾರ. ಬಳ್ಳಾರಿಯಲ್ಲಿದ್ದು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಯತ್ನಿಸ್ತಾ ಇದ್ದಾರೆ. ಶಾಸಕ ಭರತ್ ರೆಡ್ಡಿಗೆ ಸನ್ನಿವೇಶವನ್ನ ನಿಭಾಯಿಸೋದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಕೈ ಮೀರಿ ಹೋದ ಸನ್ನಿವೇಶವನ್ನ ಇನ್ನೂ ಹಾಳು ಮಾಡ್ಕೋಬೇಡ ಅಂತ ಹೇಳಿದಾರಂತೆ, ಕಿವಿ ಮಾತು ಹೇಳಿದಾರಂತೆ. ನಿನ್ನೆ ಸಂಜೆ ಜಿಂದಾಲ್ ಏರ್ಪೋರ್ಟ್ನಲ್ಲಿ ಸಿಎಂ ಕೂಡ ಭೇಟಿಯಾದ್ರು. ಸಿಎಂ ಭೇಟಿಯಾಗಿದ್ದ ಸಚಿವ ಜಮೀರ್ ಮತ್ತು ಭರತ್ ರೆಡ್ಡಿ ಸಿಎಂಗೆ ಘಟನೆಯ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಭರತ್ ರೆಡ್ಡಿ ತಮ್ದೇನು ತಪ್ಪಿಲ್ಲ, ಅವ್ರ ಕಡೆಯವರೇ ಪ್ರಚೋದನೆ ಕೊಟ್ಟರು, ನಂದೇನು ನನ್ನ ಕಡೆಯಿಂದ ನನ್ನ ಕಾರ್ಯಕರ್ತರು ಆಗಲಿ ಅಥವಾ ನನ್ನ ಬೆಂಬಲಿಗರಾಗಲಿ ಅವ್ರು ಯಾರು ಕೂಡ ತಪ್ಪು ಮಾಡಿಲ್ಲ ಅನ್ನೋದನ್ನ ತಮ್ಮ ಬೆಂಬಲಿಗರ ಪರವಾಗಿ ವಕಾಲತ್ತನ್ನು ವಹಿಸೋ ಕೆಲಸವನ್ನು ಮಾಡಿದ್ರು. ಬಟ್ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಆದಂಗೆ ಕಾಣಿಸ್ಲಿಲ್ಲ. ಯಾಕಂದರೆ ಬಳ್ಳಾರಿಯಲ್ಲಿ ಈ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಬಾರ್ದು ಮತ್ತು ಕಿತ್ತೊಗಿಬೇಕು ಅಂತಲೇ ಅವ್ರ ಪಾದಯಾತ್ರೆ ಹಿಂದೆ ಮಾಡಿದ್ದು. ಈಗ ಅವ್ರ ಸರ್ಕಾರ ಇರಬೇಕಾದ್ರೆ, ಅವ್ರ ಮುಖ್ಯಮಂತ್ರಿ ಆಗಿರಬೇಕಾದ್ರೇ ಮತ್ತೆ ಅದೇ ಕಲ್ಚರ್ ಅಂದರೆ ಅವ್ರಿಗೆ ಬೇಸರ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಮರೇಶ್. ಜಮೀರ್ ಅಹಮದ್ ಖಾನ್ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ, ಏನು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋಕೆ ಮುಂದಾಗ್ತಾ ಇದ್ದಾರೆ, ಆಮೇಲೆ ಎಷ್ಟು ಜನರನ್ನ ಅರೆಸ್ಟ್ ತೋರಿಸೋ ಸಾಧ್ಯತೆ ಇದೆ ಅಂತ ಎರಡು ಪ್ರಶ್ನೆಗೆ ಉತ್ತರ. ಮಮತಾ, ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಮಧ್ಯಾಹ್ನದಿಂದಲೂ ಕೂಡ ಬಳ್ಳಾರಿಯಲ್ಲೇ ಬೀಡ್ಬಿಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಕಾಲಕ್ಕೆ ತಕ್ಕಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದಿಷ್ಟು ಡೈರೆಕ್ಷನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಪೊಲೀಸರು ಒಟ್ಟು 40ಕ್ಕೂ ಹೆಚ್ಚು ಒಂದಿಷ್ಟು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರೋದಂದ್ರೆ ಗಲಾಟೆಯಲ್ಲಿ ಯಾರ್ಯಾರು ಭಾಗಿಯಾಗಿರ್ತಕ್ಕಂಥ ಶಂಕೆ ಇತ್ತು ಅವರೆಲ್ಲರನ್ನೂ ಕೂಡ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೆ ಒಂದಿಷ್ಟು ಜನರನ್ನ ಇವತ್ತು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಬಿಡೋದಾದ್ರೆ ಇನ್ನೊಂದಿಷ್ಟು ಜನರನ್ನ ಬಂಧಿಸುವಂತ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಎಲ್ಲಾ ಸೂಚನೆಗಳನ್ನ ಅಂದ್ರೆ ಇಡೀ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಳ್ಬೇಕು, ಯಾವುದೇ ರೀತಿಯಿಂದ ಕಾನೂನು ಸುವ್ಯವಸ್ಥೆ ಮತ್ತೆ ಹಾಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದಿಷ್ಟು ಸೂಚನೆಗಳನ್ನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯನ್ನ ಮಾಡೋದ್ರ ಮೂಲಕ ಜಮೀರ್ ಅಹಮದ್ ಖಾನ್ ಅವರು ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಿತೇಂದ್ರ ಅವರು ಕೂಡ ಬಳ್ಳಾರಿಯಲ್ಲಿ ಬೀಡ್ಬಿಟ್ಟಿರುವಂತದ್ದು. ಯಾವ ದೃಶ್ಯಾವಳಿಗಳಲ್ಲಿ ಯಾರ್ಯಾರು ಆ ಕಲ್ಲು ತೂರಾಟದಲ್ಲಿ ಕಟ್ಕೊಂಡು ಬಂದು ಭಾಗಿಯಾಗಿದ್ರು ಅಂತವರೆಲ್ಲರನ್ನೂ ಕೂಡ ಇದೀಗ ವಶಕ್ಕೆ ಪಡೆಯುವಂತೆ ಪೊಲೀಸರಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಬಳ್ಳಾರಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಮತ್ತು ಸಚಿವರು ಕೂಡ ಬಳ್ಳಾರಿಯಲ್ಲಿ ಬೀಡ್ಬಿಟ್ಟೋದ್ರ ಮೂಲಕ ಇಡೀ ಪರಿಸ್ಥಿತಿಯನ್ನು ಈಗಾಗಲೇ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಆದ್ರೆ ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಒಂದಿಷ್ಟು ಜನರು ಬಂಧಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಮತಾ. ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.